ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವಚನಕಾರ್ತಿ ಅಕ್ಕಮಹಾದೇವಿ ಜಯಂತಿಯನ್ನು ಹಿರಿಯ ಲೇಖಕಿ ಕವಯತ್ರಿ ವಿಜಯಶ್ರೀ ಸಬರದ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆವಿ ನಾಗರಾಜಮೂರ್ತಿ, ಕದಳಿ ವೇದಿಕೆ ಸಂಚಾಲಕಿ ಪ್ರೇಮ ಸೋಮಶೇಖರ್, ಬೆಂಗಳೂರು ಶರಣ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷೆ ಗೀತಾ ಜಯಂತ್, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ ಮಂಜುನಾಥ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿಜಯಶ್ರೀ ಸಬರದ ಅಕ್ಕಮಹಾದೇವಿಯವರ ವಚನಗಳು ಸಂಖ್ಯೆಯಲ್ಲಿ ಅಧಿಕವಾಗಿರುವಂತೆ ಸತ್ವದಲ್ಲೂ ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆಯಾಗಿವೆ. 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಪಸರಿಸಿದ ಏಕೈಕ ಶರಣ ಕವಯತ್ರಿ ಅಕ್ಕಮಹಾದೇವಿ ಎಂದು ಅಭಿಪ್ರಾಯಪಟ್ಟರು. ದೃಷ್ಟಿಯಿಂದ ಅಕ್ಕನ ವಚನಗಳು ಹೊಸ ಮಾದರಿಗಳಾಗಿ ಕನ್ನಡ ಸಾಹಿತ್ಯದಲ್ಲಿ ಕಾಣಿಸಿಕೊಂಡಿವೆ. 12ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಕವಿಗಳ ಸಾಹಿತಿಗಳ ಗಮನ ಸೆಳೆದ ಏಕೈಕಿ ಅನುಭಾವಿ ಮಹಿಳೆ ಎಂದರೆ ವಚನಕಾರ್ತಿ ಅಕ್ಕಮಹಾದೇವಿ. ಕೆವಿ ನಾಗರಾಜಮೂರ್ತಿ, ಅಕ್ಕಮಹಾದೇವಿಯವರು ಮಹಿಳಾ ಸಮುದಾಯದ ಪ್ರಜ್ಞೆಯನ್ನು ರೂಪಿಸಿದ ಹೋರಾಟಗಾರ್ತಿ, ಮಹಿಳೆಯರ ಬದುಕು, ಬಾಳ್ವೆ, ಸ್ವಾಭಿಮಾನ ಮತ್ತು ಅಸ್ತಿತ್ವ ಪ್ರಜ್ಞೆಯನ್ನು ರೂಪಿಸಿದ ಹೆಗ್ಗಳಿಕೆ ಅಕ್ಕಮಹಾದೇವಿಯರಿಗೆ ಸಲ್ಲಬೇಕು ಎಂದು ತಿಳಿಸಿದರು. ಒಂದು ಸಮುದಾಯದ ಪ್ರಜ್ಞೆಯನ್ನ ಕೊಡುವಂತಹ ಒಬ್ಬ ಮಹಿಳಾ ಹೋರಾಟಗಾರ್ತಿಯಾಗಿ, ವಿಶ್ವದ ಮೊಟ್ಟಮೊದಲ ಹೋರಾಟಗಾರ್ತಿ ಅಂದ್ರೂ ಕೂಡ ತಪ್ಪಲ್ಲ ಅಂತ ಹೋರಾಟಗಾರ್ತಿಯಾಗಿ ನಮ್ಮ ಮುಂದೆ ನಿಲ್ತಕ್ಕಂಥವರು ಅಕ್ಕಮಹಾದೇವಿ ಅವರು.